ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರೋ ಎಲ್ಲರಿಗೂ ನಮ್ ಜೊತೆ ಟ್ರಿಪ್ ಹೊಡಿಯೋಕೆ ವೆಲ್ಕಮ್. ನನ್ನ ಜೊತೆ ಇದಾರೆ ಅವಿ ಅಂತ. ನಮ್ಗಂತೂ ಎಲ್ಲೇ ಟ್ರಿಪ್ ಹೊಡಿಯೋಕೆ ಹೋದ್ರು ಇವ್ರ ಗಾಡಿನೇ ಬೇಕು, ಇವರೇ ಡ್ರೈವಿಂಗ್ ಅಲ್ಲಿ ಇರ್ಬೇಕು ಅಂತ ಒಂದು ಡಿಮಾಂಡು. ಇದೇ ತರ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಹೌದಾ ರವಿ ಸರ್? ಇಲ್ಲಿ ಅಂದ್ರೆ ನೀವು ಈ ರೂಟ್ ಸ್ಪೆಷಲಿ ರವಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಂಗಳೂರಿಗೆ ಅಂತ ಅಂದ್ರೆ ಇವರೇ ಫಸ್ಟ್ ಹೆಸರು ಬರೋದು. ಅಷ್ಟು ಪ್ರತಿ ಒಂದು ಪ್ಲೇಸ್ನು ಕ್ಲಿಯರ್ ಆಗಿ ತಿಳ್ಕೊಂಡು ಈ ರೂಟಲ್ಲಿ ಹೋದ್ರೆ ಇಷ್ಟೊತ್ತಿಗೆ ದೇವಸ್ಥಾನ ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿರ್ತೀರಾ. ಎಷ್ಟು ವರ್ಷದಿಂದ ನೀವು ಈ ಕಡೆ ರೂಟಲ್ಲಿ ಡ್ರೈವಿಂಗ್ ಅಲ್ಲಿ ಇದ್ದೀರಾ? ಟೋಟಲ್ 23 ವರ್ಷ ಆಯ್ತು ಈ ಡಿಪಾರ್ಟ್ಮೆಂಟ್ ಬಂದು. ಅವಾಗಿಂದನೂ ಇದೇ ಜರ್ನಿಲಿ ಇದೀವಿ. ನಿಮ್ಮಂತವ್ರ ಸೇವೆ ಆಶೀರ್ವಾದ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲರದ್ದು. ಸೂಪರ್. ಸೊ 23 ವರ್ಷ ಅಂತ ಅಂದ್ರಲ್ವಾ, ಫಸ್ಟ್ ನೀವು ಡ್ರೈವಿಂಗ್ ಬಂದಿದ್ದಂಗೆ? ಹೀಗೆ ಹಾಗೆ ಹೀಗೆ ಇವರು ಕಟ್ಟದಾಗೆಲ್ಲ ಹೋಗ್ತಾ ಇದೀವಿ ಜೊತೆನಲ್ಲಿ. ಲಾರಿ ಕೆಲಸ, ಆ ಕೆಲಸ, ಈ ಕೆಲಸ ಅಂತೇಳಿ ಹಂಗಾಗಿ ಇದೇ ಫೀಲ್ಡ್ ಬಂದ್ಬಿಟ್ವಿ. ಲಾರಿ ಕೆಲಸ ಅಂತಂದ್ರೆ ನೀವು ಡ್ರೈವಿಂಗ್ ಕಲ್ತಿದ್ದ ಫಸ್ಟ್ ಅಥವಾ ಸುಮ್ನೆ ಅಚಾನಕ್ ಆಗಿ ಬಂದಿದ್ದ? ಅಚಾನಕವಾಗಿ ಬಂದಿದ್ದು. ಫಸ್ಟ್ ರೂಟ್ ಯಾವ ರೂಟ್ ಹೊಡೆದಿದ್ದು ಫಸ್ಟ್ ಟೈಮು? ಫಸ್ಟ್ ಟೈಮು ಮಹಾರಾಷ್ಟ್ರ ಹೋಗಿದ್ವಿ ಮೇಡಮ್ ಲಾರಿ ಜೊತೆ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಆ ಕಡೆ ಹೋಗಿದ್ವಿ ಲೋಡ್ ಮಾಡ್ಕೊಂಡು. ಅವಾಗ ಹೋಗಿದ್ದು. ಅಲ್ಲಿಂದ ಬಂದ್ಮೇಲೆ ನಾವೇ ಸ್ಟಾರ್ಟ್ಸ್ ಹತ್ರ ಆಗ್ಬಿಟ್ವಿ. ಫಸ್ಟ್ ಅವಾಗ ನೀವು ಬರೀ ಲಾರಿ ಓಡಿಸ್ತಾ ಇದ್ರೆ, ಆಮೇಲೆ ಲಾರಿ ಕ್ಲೀನರ್ ಆಗಿ ಹೋಗಿದ್ವಿ. ಲಾರಿ ಕ್ಲೀನರ್ ಆಗಿ ಹೋಗಿ ಇವತ್ತು ಡ್ರೈವರ್ ಆಗಿದ್ವಿ. ಟಿ ಓನರ್ ಆಗಿದ್ದಾರೆ. ಆಕ್ಚುಲಿ ಲಾರಿ ಟಿ ಡ್ರೈವರ್ ಅಲ್ಲ, ಓನರ್ ಅಲ್ಲ, ನಾವು ಡ್ರೈವರ್ ಅಂತ ಹೇಳ್ಕೊಂತೀವಿ. ಹಾವು ಸರ್, ಮಹಾರಾಷ್ಟ್ರ ಫಸ್ಟ್ ಟ್ರಿಪ್ ಹೊಡೆದ್ರೆ ನೀವು ಡ್ರೈವಿಂಗ್ ಗೆ ಇಳಿದು ಫಸ್ಟ್ ಟ್ರಿಪ್ ಎಲ್ಲಿಗೆ? ಮೊದಲನೇ ಟ್ರಿಪ್ BR ಹಿಲ್ಸ್ ಮೇಡಮ್. ಕರ್ವ್ಗಳೆಲ್ಲ ಸಖತ್ ಇರುತ್ತೆ BR ಹಿಲ್ಸ್. ಹೆಂಗಿತ್ತು ಅವಾಗ ಫಸ್ಟ್ ಟೈಮು? ಭಯ. ನಮ್ಗಿಂತ ಹೆಚ್ಚಾಗಿ ನಮ್ ಜೊತೆಲಿ ಇರೋರು ಭಯ. ಏನಪ್ಪ ಹುಡುಗ ಹಿಂಗ್ ಡ್ರೈವ್ ಮಾಡ್ತಾನಲ್ಲ ಅಂತ ಅಂದಾಗ ಫುಲ್ ನೀವು ಕ್ರೇಜಿ ಓಡಿಸ್ತಾ ಇದ್ರ? ಇಲ್ಲ, ಭಯದಲ್ಲಿ ಓಡಿಸ್ತಾ ಇದ್ದೆ. ಅಕ್ಕಪಕ್ಕದಲ್ಲಿ ಕೂತಿದ್ರಲ್ಲ ನೋಡ್ಕೊಂಡು ಭಯದಲ್ಲಿ ಓಡಿಸ್ತಾ ಇದ್ದೆ. ನಾನು ಅಂತಾರೆ ಗೇರ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತಾನೆ ಅವ್ರು ಅನ್ಕೊಂತಾರೆ ಅಂತೇಳಿ ಆಗೋ ಈಗ ತಲುಪಿದ್ವಿ. ಆದ್ಮೇಲೆ ಕಸ್ಟಮರ್ ಹೇಳಿದ್ರು ಗುಡ್ ಡ್ರೈವಿಂಗ್ ಅಪ್ಪ ಅಂದ್ರು. ಅಲ್ಲಿಗೆ ಬೆನ್ ತಟ್ಟಿದ್ರು ಅಂತ ಅರ್ಥ. ಅವತ್ತಿಂದ ಅದನ್ನೇ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾವ ಗಾಡಿ ಓಡಿಸಿದ್ದು ನೀವು? ಇಂಡಿಕಾ ಫಸ್ಟ್ ಸ್ಟಾರ್ಟಿಂಗ್. ಈಗ ಇಂಡಿಕಾ ಕಮ್ಮಿ ಆಗ್ಬಿಟ್ಟಿದೆ. ಇಂಡಿಕಾ ಆದ್ಮೇಲೆ ತವೇರ, ಅದಾದ್ಮೇಲೆ TT. ಅದನ್ನ ಹೇಳಬೇಕು. ಫಸ್ಟ್ ಆಕ್ಚುಲಿ ನಾವೂನು ಮಂಗಳೂರು ಸೈಡ್ ಟ್ರಿಪ್ ಬಂದಿದ್ದು ತವೇರ ಗಾಡಿಲಿ, ಅದು ಇವ್ರ ಗಾಡಿಲೇ. ಹೆಂಗ್ ಪರಿಚಯ ಆಯ್ತು ರವಿ ಸರ್ ಅಂತ ಖಂಡಿತ ಗೊತ್ತಿಲ್ಲ, ನೆನಪಿಲ್ಲ. ಹಿಂಗೆ ಯಾರ್ದೋ ಮೂಲಕ ಇವ್ರ ಗಾಡಿಲಿ ಹೋಗೋಣ ಅಂತ ಹೇಳಿ ತವೇರ ಗಾಡಿಲಿ ನಾವು 7 ಮೆಂಬರ್ಸ್ ಬಂದಿದ್ವಿ. ಆಗಿಂದ ಆಲ್ಮೋಸ್ಟ್ ಒಂದು 10 ವರ್ಷ ಆಗಿರ್ಬಹುದು. 10 ವರ್ಷದಿಂದ ನಾವು ಎಲ್ಲೇ ಹೋದ್ರು ರವಿ ಸರ್ ಫ್ರೀ ಮಾಡ್ಕೊಂಡು ಅವ್ರ ಟೈಮ್ ಇದ್ದಾಗ ನಾವು ಟ್ರಿಪ್ ಹಾಕೋತೀವಿ. ಆಕ್ಚುಲಿ ಇದು ಸತ್ಯ. ಸರ್, ಈಗ ನೀವು ಡ್ರೈವಿಂಗ್ ಎಲ್ಲ ಹೋದಾಗ ನೈಟ್ ಡ್ರೈವಿಂಗ್ ಜಾಸ್ತಿ ಮಾಡ್ತೀರಾ ನೀವು? ಹೌದು, ಖಂಡಿತ. ಭಯಗೆ ಆಗಲ್ವಾ? ಯಾವ್ದಾದ್ರು ಇನ್ಸಿಡೆಂಟ್ಸ್ ನೆನಪಿದ್ಯಾ? ಆ ತರದ್ ಯಾವ್ದು ನೆನಪಲ್ಲಿ ಇಟ್ಕೊಳಕ್ ಹೋಗಲ್ಲ. ಅದರದೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಡ್ರೈವಿಂಗ್ ಮಾಡಕ್ಕಾಗಲ್ಲ ಅಂತ. ಬಟ್ ಅಂದ್ರೂ ಯಾವ್ದೋ ಒಂದು ಹಾಂಟಿಂಗ್ ಇರುತ್ತೆ. ಏನಾಗಿತ್ತು ಗೊತ್ತಾ ಅನ್ನೋ ತರ ನೀವೊಂದು ಅಷ್ಟು ಕಥೆಗಳು ಹೇಳಿದೀರಾ ನಮ್ಗೆ. ಒಂದು ಸ್ಟೋರಿ ನಮ್ಗೊಂದು, ಅದು ನೈಟ್ ಜರ್ನಿ ಟೈಮಲ್ಲಿ. ಅಲ್ಲ, ನೈಟ್ ಜರ್ನಿ ಒಳ್ಳೇದಲ್ಲ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ. ಯಾಕಂದ್ರೆ ನೈಟ್ ಜರ್ನಿ ಡ್ರೈವರ್ಗೆ ಓಕೆ, ಬಟ್ ಫ್ಯಾಮಿಲಿ ಇಂಥದ್ದೆಲ್ಲ ಬಂದಾಗ ಸ್ವಲ್ಪ ನೋಡ್ಕೊಂಡು ಹೋಗೋದು ಉತ್ತಮ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇರೋದ್ರಿಂದ ಡ್ರೈವರ್ಗಳು ಕೂಡ ಕರೆಕ್ಟಾಗಿ ನಿದ್ದೆ ಮಾಡಿರಲ್ಲ. ಮತ್ತೆ ಅರ್ಜೆಂಟ್ ಈ ಟೆಂಪಲ್ ಕ್ಲೋಸ್ ಆಗುತ್ತೆ, ಆ ಪ್ಲೇಸ್ ಕ್ಲೋಸ್ ಆಗುತ್ತೆ ಅಂತೇಳಿ ಟೂರಿಸಂ ಪ್ಲೇಸ್ ಬಂದಾಗ ಓಡಾಡೋದು ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಪ್ರಕಾರ ಜಾಸ್ತಿ ನೈಟ್ ಡ್ರೈವಿಂಗು ಬೇಡ ಅಂತ ಅನ್ಸುತ್ತೆ. ನೀವು ಎಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀರಾ? ನಾವು ಅಪ್ ಟು ಆಲ್ ಓವರ್ ಇಂಡಿಯಾ ರೋಡ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ಕವರ್ ಮಾಡ್ಬಿಟ್ಟಿದ್ದೀವಿ. ಎಲ್ಲ ಕವರ್ ಮಾಡಿದ್ದಾರೆ. ನಮಗೆ ಮಾತ್ರ ಸಿಗಲ್ಲ ಇವರು ಅಷ್ಟೇ. ಹಿಂಗ್ ಡ್ರೈವ್ ಮಾಡ್ಬೇಕಾದ್ರೆ ಯೂಶುವಲ್ ಆಗಿ ಹಿಂಗ್ ಕರ್ವ್ಸ್ ಬಂದಾಗ ಕಸ್ಟಮರ್ಸ್ ಹಿಂದೆ ಕೂತಿರೋರು ತಲೆ ಸುತ್ತತ್ತೆ, ವಾಮಿಟ್ ಬರಕ್ಕಾಗತ್ತೆ ಅಂತೆಲ್ಲ ಅಂತಾರೆ. ನೀವು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೇನು ಅನ್ಸಲ್ವಾ? ಅಂದ್ರೆ ಮೇಡಮ್, ಇದು ಏನಾಗುತ್ತೆ ಅಂದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ಯಾವ ತರ ಡ್ರೈವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕರೆಕ್ಟಾಗಿ ನೀಟಾಗಿ ಹೋಗ್ತಾ ಇದ್ರೆ ಏನು ಅನ್ಸಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಆ ಕಡೆ ಈ ಕಡೆ ಆ ಕಡೆ ಎಳೆದಾಡ್ತಾ ಇರ್ತಾರಲ್ಲ, ಒಬ್ಬ ಹಿಂದೆ ಅವ್ರಿಗೆ ಒಳಗಡೆ ಇರೋದೆಲ್ಲ ಈಚೆ ಬರೋಕೆ ಸ್ಟಾರ್ಟ್ ಆಯ್ತು. ಕರ್ಕೊಂಡು ಹೋದ್ರೆ ಯಾರು ವಾಮಿಟು ಮಾಡಲ್ಲ, ನೀಟಾಗೂ ಹೋಗುತ್ತೆ. ಹೋಗ ಜಾಗ ಅಂತೂ ತಲುಪ್ತೀವಿ. 10 ದಿವಸ ಲೇಟ್ ಆಗುತ್ತೆ ಅಷ್ಟೇ. ಹೋಗೋ ಜಾಗ ಅಂತೂ ಖಂಡಿತವಾಗೂ ತಲುಪ್ತೀವಿ. ಈ ಎಕ್ಸ್ಪೀರಿಯನ್ಸ್ ನ ಪಡಿಬೇಕು ಅಂತ ಅಂದ್ರೆ ಮಿನಿಮಮ್ ಒಂದು 3-4 ವರ್ಷ ಸ್ಲೋ ಆಗೆಲ್ಲ ಓಡಿಸಿರ್ಬೇಕಾ, ಅಥವಾ ಏನ್ ಒಂದ್ಸತಿ ಹೋದ್ರೆ ಸಾಕಾಯ ಬಂದ್ಬಿಡುತ್ತೆ ಗುರು ಅನ್ನೋ ತರನ? ಆ ಥರ ಇಲ್ಲ ಮೇಡಮ್, ಒಂದ್ಸರಿ ಬಂದ್ರೆ ಸಾಕು. ಬಟ್ ಈ ಡ್ರೈವಿಂಗ್ ಅಲ್ಲಿ ಕಲಿತಾನೆ ಇರ್ಬೇಕಿಲ್ಲ. ಇನ್ನೊಂದು ಅಂದ್ರೆ ನಾವು ನಮ್ಮ ಊರುಗಳಲ್ಲಿ ಅಂದ್ರೆ
ಸಿಟಿಗಳಲ್ಲೇ ಒಂದ್ ರೋಡಿಂದ ಒಂದ್ ರೋಡ್ ಹೋದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀವಿ, ಮರ್ತೋಗ್ಬಿಡುತ್ತೆ. ಅದ್ರಲ್ಲೂ ಇದು ಬೆಟ್ಟ ಗುಡ್ಡಗಳಲ್ಲಿ ರೋಡ್ ಸಿಕ್ಕಾಪಟ್ಟೆ ಒಂದೇ ತರ ಇರುತ್ತೆ, ಅದೇ ಸುತ್ತಮುತ್ತ ಮರ ಗಿಡಗಳು, ಅದೇ ಕಲ್ಲು ಹಂಗೆ ಇರುತ್ತೆ. ರೋಡ್ ಹೆಂಗೆ ನಿಂತ್ಬಿಟ್ಕೋತೀರಾ, ಮೇನ್ ಆಗಿ ಎಲ್ಲೂ ಲ್ಯಾಂಡ್ ಮಾರ್ಕ್ಗಳು ಏನೋ ಕೊಟ್ಟಿರಲ್ಲ, ಹಿಂಗೆ ತಿರುಗಿ ಹಾಗೆ ತಿರುಗಿ ಏನಿರಲ್ಲ, ಕಾರ್ ಮಧ್ಯೆ ಸುಮ್ಮನೆ ಹೋಗ್ತಿರ್ತಿರಲ್ಲ. ಹೆಂಗೆ ಅಲ್ಲ, ಈ ಹೋಟ್ಲು ಹೋದ ತಕ್ಷಣ ಹೇಳ್ತಾನಲ್ಲ, ದೋಸೆ ಇಡ್ಲಿ ಚಪಾತಿ ರವೆ ಇಡ್ಲಿ ದೋಸೆ ಹಾಳು ಮೂಳು ಅಂತ ಹೇಳ್ತಿರ್ತಾರಲ್ಲ, ಆ ಥರ ಇದು ಒಂಥರ ನೆನಪು ಬಂದಂಗೆ, ನೆನಪಿನ ತಕ್ಷಣ ಜಾಸ್ತಿ ಇರುತ್ತೆ. ರವಿ ಸರ್ ಏನ್ ಓದಿರೋದು? ನಾವು 7th. ಓಕೆ, 7th ಮಾಡಿ ಆಮೇಲೆ ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ವಾ ಅಥವಾ ಮನೆ ಕಡೆ ಹಂಗಾಗಿ ಈ ವೃತ್ತಿ ಬಂತು. ಕೊಲ್ಲೂರು ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿ ಸರ್? ಮೇಡಮ್, ಕೊಲ್ಲೂರದು ತುಂಬಾ ಇತಿಹಾಸ ತುಂಬಾ ಇದೆ. ಆ ದೇವಿನ ಎಲ್ಲೋ ಗುಜರಾತಿಂದನೋ ರಾಜಸ್ಥಾನದಿಂದ ಎಲ್ಲೋ ಕೇರಳಗೆಲ್ಲ ತಗೊಂಡು ಹೋಗ್ತಾ ಇದ್ರಂತೆ. ಹೋಗೋ ಟೈಮಲ್ಲಿ ತಗೊಂಡು ಹೋಗ್ತಾ ಇರೋಂಥವ್ರು ಏನೋ ಸುಸ್ತಾಯ್ತು ಅಂತೇಳಿ ಏನೋ ಕುತ್ಕೊಂಡ್ರಂತೆ. ಕುತ್ಕೊಂಡ್ಮೇಲೆ ಈ ಅಮ್ಮ ನಮ್ಮ ಕರ್ನಾಟಕನ ಬಿಟ್ಟು ಹೋಗಲ್ಲ ಅಂತೇಳಿ ಇಲ್ಲೇ ಪ್ರತಿಷ್ಠಾಪನೆ ಆಗಿರೋದು ಅಂತೇಳಿ ಎಷ್ಟೋ ಜನ ಹೇಳ್ತಾರೆ. ಅದನ್ನು ನಾವು ನಂಬ್ಕೊಂಡಿದ್ವಿ. ಬಂದಂಥವ್ರಿಗೆ ನಿಮ್ಮಂಥವ್ರಿಗೂ ಕೂಡ ಅದನ್ನೇ ತಿಳಿಸ್ತೀವಿ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ. ಸೊ ಹಂಗಾಗಿ ಅದ್ರ ಬಗ್ಗೆ ಕೇಳಿದ್ದು. ಕರ್ನಾಟಕ ದೇವಸ್ಥಾನದಲ್ಲಿ ಹೋದಾಗ ನಮ್ಮ ಕನ್ನಡಿಗರು ಹೆಚ್ಚಾಗಿ ಕಾಣ್ತಾರೆ. ಆದ್ರೆ ಮೂಕಾಂಬಿಕೆ ದೇವಸ್ಥಾನದಲ್ಲಿ ಇವತ್ತು ನಾವು ನೋಡಿದ್ದು ತುಂಬಾ ಜನ ಕೇರಳೈಟ್ಸ್ಗಳೇ ಜಾಸ್ತಿ. ಏನಕ್ಕೆ ನಿಮ್ಗೆ ಏನಾದ್ರು ಗೊತ್ತಾ? ಅದೇ ಮೇಡಮ್, ಕೇರಳದವ್ರು ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಅದು ಮೂಲತಃ ಕೇರಳಗೆ ಹೋಗ್ಬೇಕಾಗಿದ್ದಂತ ದೇವರು. ಹೋಗೋ ಟೈಮಲ್ಲಿ ಸ್ಟಾಪ್ ಕೊಟ್ಟಿದ್ರಿಂದ ಇಲ್ಲೇ ಉಳ್ಕೊಂಡಿದ್ರಿಂದ ಎಲ್ಲ ಕೇರಳದವರೇ ಜಾಸ್ತಿ ಆಲ್ಮೋಸ್ಟ್ ಬರೋದು. ಪೂಜೆ ಮಾಡೋರು ಕೂಡ ನಮ್ಮ ಕೇರಳದವರೇನೆ. ಕೇರಳ ಪದ್ಧತಿ ಟೈಪಲ್ಲೇ ದೇವಸ್ಥಾನ ಇರೋದ್ರಿಂದ ಹಾಗಾಗಿ ಕೇರಳದವರೇ ಜಾಸ್ತಿ ಇರ್ತಾರೆ. ಈಗ ನಾವೆಲ್ಲ ಈಗ ಗುರುವಾಯೂರಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತೀವಿ, ಅದೇ ತರ ಅವ್ರು ಆ ಕಡೆಯಿಂದ ಇಲ್ಲಿಗೆ ನಮ್ಮ ಹಿಂದೂಗಳು ಅಂದ್ರೆ ಕೇರಳದಲ್ಲಿ ಇರೋದು ಆಲ್ಮೋಸ್ಟ್ ಹಿಂದೂಗಳೆಲ್ಲ ಬರೋದ್ರೆಲ್ಲ ಇಲ್ಲಿ ಮೂಕಾಂಬಿಕೆ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಸೊ ಈಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕಮಲಶಿಲೆ ಅಂತ ಹೇಳಿ ವಾಹಿ ನದಿ ತೀರದಕ್ಕೆ ಹೋಗ್ತಾ ಇದ್ವಿ. ಯಾವ ನದಿ? ವಾಹಿ ನದಿ ಅಂತ. ಓಕೆ, ಏನ್ ಫೇಮಸ್ ಆ ದೇವಸ್ಥಾನದಲ್ಲಿ? ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಓಕೆ, ತುಂಬಾ ಫೇಮಸ್ ದೇವಸ್ಥಾನ. ಹಳೆ ಕಾಲದ ಹೊಯ್ಸಳ ಕಾಲದ ದೇವಸ್ಥಾನ. ಹಾಗಾಗಿ ಕೊಲ್ಲೂರಿಂದ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊಟ ಅದ್ರಲ್ಲಿ ಪಾಶ ಚೆನ್ನಾಗಿತ್ತು. ಯಾವ ಬೀಚ್ ಕರ್ಕೊಂಡು ಹೋಗ್ತಾ ಇದ್ರಿ ಈಗ? ಬ್ಲೂ ಬೀಚ್ ಅಂತ. ನೀಲಿ ಇರುತ್ತಾ? ನೀಲಿ ಇರುತ್ತೆ, ಬಣ್ಣ ಹಾಕಿರಲ್ಲ, ನೀಲಿ ಇರುತ್ತೆ. ಓಕೆ, ಸರ್ ಡ್ರೈವಿಂಗ್ ಅಲ್ಲಿ ಅದರಲ್ಲೂ ಮಂಗಳೂರು ಸೈಡ್ ಅಲ್ಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಗುರು. ಏನೇ ಆಗಲಿ ಅರ್ಧ ಗಂಟೆ ಸಿಕ್ಕಾಪಟ್ಟೆ ಬಿಸಿಲು, ಇನ್ನು ಅರ್ಧ ಗಂಟೆ ಸರ್ರ ಅಂತ ಮಳೆ ಹೊಡಿತಾರೆ.